तत्पुरुषाय विद्महे महादेवाय धीमहि तन्नो रुद्रः प्रचोदयात् तन्नो रुद्रः प्रचोदयात्। ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ. ಅಮ್ಮ ಅಪ್ಪ ಅಮ್ಮ ಏನು ನಮ್ ಗೋವಿಂದ ಎಂಥ ಅದ್ಭುತ ಮಾಡ್ದನ್ ಗೊತ್ತಾ? ಏನಾದ್ರೂ ಮಾಡ್ಕೊಳ್ಳಿ, ಎಲ್ಲಿದ್ದಾನಂತ ಗೊತ್ತಾಯ್ತಾ? ಹಿರಿಯ ಹರ್ಕೊಂಡು ಹೋಗಿದಂತೆ, ಅಲ್ಲಿ ಸೂರಪ್ಪನವ್ರ ಬಾವಿಲಿ ನೀರು ಬರ್ತದಂತೆ. ಸೂರಪ್ಪ ಅಂದ್ರೆ ಅವತ್ತು ನಮ್ ಗೋವಿಂದನ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದಿದ್ರಲ್ಲ, ಅವ್ರು ತಾನೇ? ಅವರೇ ಅವ್ರ ಹೊರದಲ್ಲಿ 2-3 ಕಡೆ ಬಾವಿ ತೋರಿಸಿದ್ರು ನೀರೇ ಬರುದಂತೆ. ಅದಕ್ಕೆ ನಮ್ ಗೋವಿಂದನ ಕರ್ಕೊಂಡು ಹೋದಂತೆ. ಅವನು ಮಹಾಜ್ಞಾನಿ, ಅವನಿಗೆ ಈ ಪ್ರಪಂಚನೇ ಮನೆ ಅಂತ ಗುರುಗಳು ಅವತ್ತೇ ಹೇಳಿದ್ರಲ್ಲ. ಆಗ ಸೂರಪ್ಪನ ಸೊಸೆ ಕಣ್ಣೀರು ಒರೆಸ್ದ. ಈಗ ಅವ್ರ ಬಾವಿಯಲ್ಲಿ ಒಂದು ಸಿಹಿ ನೀರು ತರಿಸದಂತೆ. ಸರಿ ಬಾಳ, ನೀನು ಹೋಗು, ಊಟ ಮಾಡು. ಹೋಗಪ್ಪ, ನಿನ್ ಹೆಂಡತಿ ಕಾಯ್ತಾ ಇದ್ದಾಳೆ, ಊಟ ಮಾಡು. ಏನ್ರಿ, ಅವನ್ಗೊಂದು ಹುಡುಗಿ ನೋಡಿ ಮದ್ವೆ ಮಾಡ್ಬಿಟ್ರೆ ಅವನ್ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ ಅವನು ಈ ತರ ಎಲ್ಲೆಲ್ಲೋ ಸುತ್ತಾ ಇರ್ಬೇಕಾದ್ರೆ ನಾವು ಮಾತ್ರ ಚಿಂತೆ ಮಾಡ್ತಾ ಕೂತಿರ್ತೀವಿ. ಇನ್ನು ಅವನು ಮದುವೆ ಅಂತ ಮಾಡಿಬಿಟ್ರೆ ಅವನ ಹೆಂಡತಿನೂ ನಮ್ ಜೊತೆ ಸೇರಿ ಕೊರಗ್ತಾ ಇರ್ತಾಳೆ. ನಿಮಗ್ ಗೊತ್ತಿಲ್ಲ ರೀ, ಮದ್ವೆ ಅನ್ನೋದು ಒಂದು ಬಂಧನ. ಆ ಬಂಧನ ಬಿಡಿಸ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ನೋಡೆ, ಗಾಳಿನ ಬಂಧಿಸೋದು, ಬೆಂಕಿನ ಅಂಗೈಯಲ್ಲಿ ಮುಚ್ಚಿಟ್ಕೊಳ್ಳೋದು, ಜ್ಞಾನಿನ ಕಟ್ಟು ಹಾಕೋದು, ಇವೆಲ್ಲ ಅಸಾಧ್ಯ. ಅವನ್ನ ಹೇಗೆ ಒಪ್ಪಿಸ್ಬೇಕು ಅಂತ ನನಗ್ ಗೊತ್ತು. ನನಗೇನೋ ಅವನು ಒಪ್ಕೋತಾನೆ ಅಂತ ನಂಬಿಕೆ ಇಲ್ಲ. ನಾವು ಹೆಣ್ಣು ನೋಡಿ ಗೋವಿಂದು ಬೇಡ ಅಂತ ಅಂದ್ರೆ ಆ ಹೆಣ್ಣು ಹೆತ್ತವರಿಗೆ ಎಷ್ಟು ನೋವಾಗುತ್ತೆ. ಆ ಹೆಣ್ಣಿನ ಬಾಳು ಏನಾಗಬೇಕು? ಅಮ್ಮ ಬಂದ್ಯಪ್ಪ, ಹೇಳ್ದೆ ಕೇಳ್ದೆ ಎಲ್ಲೋ ಹೊರಟೋಗಿದ್ದೆ. ಹೇಳೋಣ ಅಂತ ಅನ್ಕೊಂಡೆ, ಆದ್ರೆ ಮತ್ ನಾ ಊರ್ ಬಿಟ್ಟು ಹೋಗೋದಕ್ಕೆ ನೀವು ಒಪ್ತಿರೋ ಇಲ್ವೋ, ಬಂದ್ಮೇಲೆ ಹೇಳಿದ್ರಾಯ್ತು ಅಂತ ಹಾಗೆ ಹೋಗ್ಬಿಟ್ಟೆ. ಸೂರಪ್ಪನವ್ರು ಚೆನ್ನಾಗಿದ್ದಾರ? ಚೆನ್ನಾಗಿದಾರಪ್ಪ. ಅವ್ರ ಬಾವಿಲ್ ನೀರ್ ತರಿಸಿದೀಯಂತೆ? ನಾನೆಲ್ ತರಿಸ್ದೆ, ಎಲ್ಲ ತಾಯಿ ಶಾಕಂಬರೀಕರಣೆ, ನಂದೇನೂ ಇಲ್ಲ. ಸರಿ ಬಾಪ, ಊಟ ಮಾಡೋಣ. ನನ್ನ ಊಟ ಅಲ್ಲೇ ಆಯ್ತಮ್ಮ. ಆ ಸೂರಪ್ಪನವರು ಮತ್ತೆ ಧಾನ್ಯ ಕೊಡಕ್ ಬಂದ್ರು, ಅದನ್ನ ಬಡವರಿಗೆ ದಾನ ಮಾಡಿ ಅಂತ ಹೇಳ್ಬಿಟ್ಟು ಬಂದೆ. ಬಹಳ ಸಂತೋಷನಪ್ಪ, ಬಹಳ ಸಂತೋಷ. ಅದು ನಿನ್ ದೊಡ್ಡ ಗುಣ. ಗೋವಿಂದು, ನಿನ್ ಹತ್ರ ಒಂದ್ ಮಾತು ಹೇಳ್ಬೇಕು ಅಂತಿದ್ದೀನಿ, ಆದ್ರೆ ಅದಕ್ಕೆ ಯಾಕಮ್ಮ ಸಂಕೋಚ? ಸಂಕೋಚ ಅಲ್ಲಪ್ಪ, ನಾನ್ ಹೇಳಿದ್ಮೇಲೆ ನೀನೆಲ್ಲಿ ಬೇಡ ಅಂತೀಯೋ ಅನ್ನೋ ಸಂದೇಹ. ಅಮ್ಮ, ಅದು ನ್ಯಾಯಸಮ್ಮತವಾದ್ರೆ ನಾನು ಯಾವತ್ತೂ ಬೇಡ ಅನ್ನೋಲ್ಲ. ನಮಗೆ ನ್ಯಾಯ ಅನ್ಸಿದ್ದು ನಿನಗೆ ಹಿಡಿಸದೇ ಇರಬಹುದು, ಆದರೂ ಲೋಕಾರೂಢಿ ಆಚಾರನ್ ಬಿಟ್ಟು ಬಾಳಕ್ಕಾಗೋಲ್ಲ ಗೋವಿಂದು. ನಿಮ್ ಮನ್ಸಲ್ಲಿ ಏನಿದೆ ಅಂತ ಹೇಳ್ದೆ ಇದ್ರೆ ನಾನು ಏನು ಅಂತ ಉತ್ತರ ಕೊಡಕ್ಕಾಗತ್ತೆ? ಅದೇನು ಅಂತ ಹೇಳಿಯಪ್ಪ. ಅಂತದ್ದೇನಿಲ್ಲ,
ನಿನಗೆ ಮದುವೆ ಮಾಡಬೇಕು ಅಂತ ನಿಮ್ ತಾಯಿ ಆಸೆ. ಇದಕ್ಕೆ ಇಷ್ಟೊಂದು ಪೀಠಕ್ಕೆ ಹಾಕ್ಬೇಕಾಗಿತ್ತೆ, ನೇರವಾಗಿ ಹೇಳ್ಬೋದಿತ್ತಲ್ಲ. ನೀನು ನಿನ್ ವ್ಯವಹಾರನು ನೋಡಿದ್ರೆ ನೀನ್ ಮದ್ವೆ ಆಗ್ಬೇಕು ಒಪ್ತೀಯೋ ಇಲ್ವೋ ಅಂತ ಅನುಮಾನಪ್ಪ. ನಾನ್ ಮದುವೆ ಆಗ್ಬೇಕು ಅಷ್ಟೇ ತಾನೇ? ಆಯ್ತು, ನನಗೊಪ್ಪಿಗೆ. ಗೋವಿಂದು, ನಿಜವಾಗ್ಲೂ ಒಪ್ಪಿಗೆನಾ ನಿನಗೆ? ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೊಪ್ಪಿಗೆ. ಸರಿನಾ ಅಮ್ಮ? ನಿನ್ ಸಂದೇಹ ಅನುಮಾನ ಎಲ್ಲಾ ಪರಿಹಾರ ಆಯ್ತಾ? ಆಯ್ತಪ್ಪ, ಆಯ್ತು. ರೀ, ಒಂದ್ ಒಳ್ಳೆ ಸಂಬಂಧ ನೋಡ್ಬಿಡಿ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡೋಣ. ನಾಳೆನೇ ನೋಡ್ಬಿಡ್ತೀನಿ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಯಾರು? ನಾನು ಮಹಾದೇವ ಭಟ್ಟ, ಪತ್ನಿ ಸಮೇತನಾಗಿ ಬಂದಿದ್ದೀನಿ. ಬನ್ನಿ ಬನ್ನಿ, ಸಾಕ್ಷಾತ್ ಪಾರ್ವತಿ ಪರಮೇಶ್ವರನೇ ಬಂದ ಹಾಗಾಯ್ತು. ಕೂತ್ಕೊಳ್ಳಿ. ದಂಪತಿಗಳು ಬಂದಿದ್ದೀರಿ, ಏನಾದ್ರೂ ವಿಶೇಷ ಇದೆಯೇನು? ಹೌದು ಗುರುಗಳೇ, ಶುಭ ಸಮಾಚಾರ. ಗೋವಿಂದ ಮನೆಗ್ ಬಂದೇನು? ಮಧ್ಯಾಹ್ನ ಬಂದ. ಹಿರೇಹರಕುಣಿಗೆ ಹೋಗಿದ್ನಂತೆ. ಅಲ್ಲಿ ಸೂರತ್ನೋಡ ಹೊಲದ ಬಾವಿಲಿ ನೀರು ತರಿಸಿದ್ನಂತೆ. ಅವನಿಗೇನಪ್ಪ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ವಿಷವೇ ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದರಲ್ಲಿರ್ಪು ಕೂಡಲ ಸಂಗಮ ದೇವ ಅನ್ನೋ ಹಾಗೆ ನಮ್ಮ ಗೋವಿಂದ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡಬಲ್ಲ. ಅಂತಹ ಶಕ್ತಿ ಅವನಲ್ಲಿದೆ. ಎಲ್ಲ ತಮ್ಮ ಆಶೀರ್ವಾದ ಗುರುಗಳೇ. ನಮ್ಮ ಗೋವಿಂದನಿಗೆ ನಮ್ಮ ಸಂಬಂಧದಲ್ಲೇ ಒಂದು ಹೆಣ್ಣು ನೋಡಬೇಕು ಅಂತ ಇದ್ದೀವಿ. ಹೆಣ್ಣಲ್ಲಪ್ಪ, ಅದು ಅವನ ಪಾಲಿಗೆ ಮುಕ್ತಿಯ ಹಣ್ಣು. ಈ ವಿಷಯವಾಗಿ ಗೋವಿಂದನ ಕೇಳಿದ್ರೋ ಇಲ್ವೋ? ಅವನನ್ನು ಕೇಳ್ದೆ ನಾವು ಈ ವಿಷಯದಲ್ಲಿ ಮುಂದುವರಿತೀವ ಗುರುಗಳೇ. ಗುರುಗಳೇ, ಮದುವೆ ಮಾಡ್ಕೊಳ್ತೀಯ ಅಂತ ನಾವು ಅವನ್ನ ಕೇಳಿದ ತಕ್ಷಣ ಒಂದೇ ಮಾತು ಒಪ್ಕೊಂಡ. ಎಲ್ಲ ಒಂದೇ ಅಂತ ತಿಳ್ಕೊಂಡವನಿಗೆ ಎರಡನೇದು ಅನ್ನೋದೇ ಇರಲ್ಲ ಭಟ್ರೆ. ಅಂದ್ರೆ ನಮಗೆ ಸುಖ ದುಃಖ, ರಾತ್ರಿ ಹಗಲು, ನೋವು ನಲಿವು, ಸಿರಿತನ ಬಡತನ, ಹೀಗೆ ದ್ವಂದ್ವಗಳು, ಅಂದ್ರೆ ಎರಡೆರಡು ಅನುಭವಗಳಿರುತ್ತೆ. ಆದರೆ ನಮ್ಮ ಗೋವಿಂದನ ದೃಷ್ಟಿಯಲ್ಲಿ ಎಲ್ಲವೂ ಒಂದೇ. ಅವನದು ಏಕೋಭಾವ, ಏಕದೃಷ್ಟಿ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ ಅನ್ನೋ ತತ್ವ ಅವಂದು. ಸುಖ ದುಃಖ, ಆಸೆ ಮೋಹ ದಾಹ ಇವೆಲ್ಲ ಈ ದೇಹಕ್ಕೆ ಹೊರತು ಆತ್ಮಕ್ಕಲ್ಲ ಅನ್ನೋ ತೂರ್ಯಾವಸ್ಥೆ ಒಂದು. ಅದಕ್ಕೆ ನೀವು ಅವನ ಮದುವೆ ವಿಷಯ ಪ್ರಸ್ತಾಪ ಮಾಡಿದಾಗ ಅವ ಸುಮ್ಮನೆ ಇದ್ದಿದ್ದು. ಗುರುಗಳೇ, ಮದುವೆ ಆದ್ರೆ ಅವನ್ ಸರಿ ಹೋಗ್ತಾನೆ ಅಂತ ನಾವ್ ಅನ್ಕೊಂಡಿದ್ದೀವಿ. ಈಗಲೂ ಅವನು ಸರಿಯಾಗೇ ಇದ್ದಾನಲ್ಲ. ಯಾವುದು ಬಂದ್ರೂ ಸರಿ, ಯಾವುದು ಹೋದ್ರೂ ಸರಿ ಅನ್ನೋ ಸರಿಸಮ ಭಾವ ಅವನಲ್ಲಿದೆ. ಹೇಗೋ ಅಂತೂ ಇಂತೂ ಅವನ್ ಮನೆ ಬಿಟ್ಟು ಹೋಗದೆ ಇದ್ರೆ ಸರಿ. ಅವನೀಗಾಗಲೇ ಎಲ್ಲ ಪ್ರಾಪಂಚಿಕ ಸುಖಗಳಿಂದ ದೂರ ಸರಿದು ನಿಂತಿದ್ದಾನೆ. ಹೌದು, ಮದುವೆ ಯಾವಾಗ? ಆದಷ್ಟು ಬೇಗ ಒಂದು ಒಳ್ಳೆ ಮುಹೂರ್ತ ನೋಡೋಣ ಅಂತ ಇದ್ದೀವಿ. ಈ ವಿಷಯನ ತಮಗೆ ತಿಳಿಸೋಣ ಅಂತ ಬಂದ್ವಿ. ಸಂತೋಷ, ಎಲ್ಲವೂ ಶುಭವಾಗಿ ನಡೆಯಲಿ. ತಮ್ಮ ಆಶೀರ್ವಾದ. ಸುಮುಹೂರ್ತೆ ಸಾವಧಾನ, ಸುಲಗ್ನ ಸಾವಧಾನ, ನಾಗೋ ಭಾತಿ ಮದೇನ ಕಂಜಲರುಹೈ ಪೂರ್ಣೇಂದುನ ಶರ್ವಲಿ, ಶೀಲೇನ ಪ್ರಮದಾಜವೇನ ತುರಗೋ ನಿತ್ಯೋತ್ಸವೈರ್ಮಂದಿರಂ, ವಾಣಿ ವ್ಯಾಕರಣೇನ ಹಂಸಮಿಥುನೈರ್ನದ್ಯ ಸಭಾ ಪಂಡಿತೈ, ಸತ್ಪುತ್ರೇಣ ಕುಲಂ ಯಥಾ ನೃಪೇಣ ವಸುಧಾ ಕುರ್ಯಾತ್ ಸದಾ ಮಂಗಲಂ. ಸುಮುಹೂರ್ತೆ ಸಾವಧಾನ, ಸುಲಗ್ನ ಸಾವಧಾನ, ಯಾ ದೇವಿ ತ್ವರಿತ ವಿಶಾಲನಯನ, ಯಾ ರೇಣುಕಾ ಹಿಂಗುಲ, ಯಾ ದುರ್ಗಾ ಭುವನೇಶ್ವರಿ ಕಮಲಜ. ಮಾಂಗಲ್ಯಂ ತಂತು ನಾನೇನ ಭಕ್ತಿ ಜೀವನ ಹೇತುನಾ
ಕಂಠೆ ಬದ್ಧಾಮಿ ಸುಭಗೆ ಸ್ವಾಮೀವ ಸರ್ವಸ್ವತ. ರೀ, ನಿಮಗೆ ಅಕ್ಷತೆ ಅಂದ್ರೆ ಏನು ಅಂತ ಗೊತ್ತಾ? ತಮಗೆ ಗೊತ್ತಿದ್ರೆ ಹೇಳಿ, ನಾನು ತಿಳ್ಕೊತೀನಿ. ರೀ, ನಿಮಗೇನು ಗೊತ್ತಿಲ್ಲ ಅಂತ ಇವ್ರಿಗೆ ಯಾವಾಗ್ರಿ ಗೊತ್ತಾಯ್ತು? ಮುಚ್ಚ ಬಾಯಿ, ನೀನು ನನ್ನ ಬೆನ್ನಿ ಮೇಲಿನ ಹುಣ್ಣು ತರ ಆಗಿಬಿಟ್ಟೆ. ಏನ್ರಿ, ನಮಗೇನು ವಿದ್ಯೆನೇ ಗೊತ್ತಿಲ್ಲ ಅಂತ ತಿಳ್ಕೊಂಡ್ರೇನು? ನಾವು ಎಲ್ಲಾ ಬಲ್ಲವರು. ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಯಾರಿಲ್ಲ ಅಂತ ನಮ್ಮ ಹಿರಿಯರು ಹೇಳಿದ್ದಾರಲ್ಲ. ಇದೆಲ್ಲ ನೀವೆಲ್ ಕಲ್ತ್ರಿ? ಕೆಲವೊಂ ಬಲ್ಲವರಿಂದ ಕಲ್ತು, ಕೆಲವೊಂ ಶಾಸ್ತ್ರಗಳಿಂ ಕೇಳುತ್ತಂ ಅಂತ ಅಲ್ಪ ಸ್ವಲ್ಪ ಕಲ್ತಿದ್ದೀನಿ. ಶಂಕರ ಭಟ್ಟ, ಇವ್ರು ನಮ್ಮವ್ರು ಆಗದೇ ಇದ್ರು ಏನೇನೋ ಹೇಳ್ತಿದ್ದಾರಲ್ಲೋ. ವಿದ್ಯೆಗೆ ಅವ ನಮ್ಮವ ಇವ ಬೇರೆಯವ ಅಂತ ಇಲ್ಲ. ತಿಳಿದವರಿಗೆ ಎಲ್ಲರೂ ನಮ್ಮವರೇ. ಅಂದ್ರೆ ನಮ್ಗೇನು ಗೊತ್ತಿಲ್ಲ ಅಂತ ನಿಮ್ಮ ಅಭಿಪ್ರಾಯವೇನ್ರಿ? ಮುಚ್ಚ ಬಾಯಿ, 4 ಪದ್ಯ ಹೇಳಿದ ಕ್ಷಣಕ್ಕೆ ಮಹಾ ಪಂಡಿತ ಅನ್ಕೋಬೇಡಿ. ಅಕ್ಷತೆ ಅಂದ್ರೆ ಏನ್ ಹೇಳಿ? ಕ್ಷತವಾಗದೇ ಇರೋದೇ ಅಕ್ಷತೆ. ಅದಕ್ಕೆ ಅಕ್ಷತೆ ಮಾಡೋ ಅಕ್ಕಿಯನ್ನ ನುಚ್ಚಿಲ್ಲದೆ ಆರಿಸ್ತಾರೆ. ಶಂಕರ ಭಟ್ಟ, ಇದು ಇವ್ರಿಗೂ ಗೊತ್ತದಲ್ಲೋ. ಇದು ನನಗೆ ಗೊತ್ತಿರ್ಲಿಲ್ಲ. ತಾವು ಊಟಕ್ಕೆ ದಯಮಾಡಿಸಿ. ಊಟ? ಇಮಾಮ್ ಸಾಹೇಬ್ರಿಗೆ ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ ತಂಗ್ಯವ್ವ? ಚೆನ್ನಾಗಿದ್ದೀನಿ. ತಮ್ಮ ವೈದ್ಯದ ಕಾಯಕ ಹೇಗ್ ನಡೀತಾ ಇದೆ? ಎಲ್ಲ ಅಲ್ಲಾಹನ ದಯೆ ನಡೀತಾ ಇದೆ. ನಿಮ್ಮನ್ನ ನೋಡಿ ಬಹಳ ವರ್ಷಗಳಾಗಿತ್ತು. ತಮ್ಮಿಂದ ಮದುವೆ ಆಮಂತ್ರಣ ಬಂದಿತ್ತಲ್ಲ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಂತೂ ನನ್ನ ಮದುವೆ ನೆಪದಲ್ಲಾದ್ರೂ ಬಂದ್ರಲ್ಲ. ತಮ್ಮ ಬೀಬಿ ಅವ್ರನ್ನ ಕರ್ಕೊಂಡ್ ಬಂದಿದ್ದು ತುಂಬಾ ಸಂತೋಷ. ಅವ್ರೊಬ್ರೇ ಬರ್ತೀನಿ ಅಂದ್ರು, ನಾನು ಹಠ ಮಾಡಿ ಜೊತೆಯಲ್ಲಿ ಬಂದೆ. ಸಂತೋಷ. ತಮ್ಮ ಆಶೀರ್ವಾದ ಪಡೆಯೋ ಭಾಗ್ಯ ನಂದು. ಅದಕ್ಕೆ ಆ ಅಲ್ಲಾನೇ ನಿಮ್ಮನ್ನ ಇಲ್ಲಿ ಕಳಿಸಿದ್ದಾರೆ. ನಿಮ್ ಬೀಬಿ ಪರಿಚಯ ಮಾಡಿಸ್ಕೊಡಲ್ವಾ? ನನ್ಗೆ ಇನ್ನೂ ಪರಿಚಯ ಆಗಿಲ್ಲ, ಇನ್ ನಿಮ್ಗೆ ಹ್ಯಾಕ್ ಪರಿಚಯ ಮಾಡಿಸ್ಕೊಡ್ಲಿ? ಆದ್ರೆ ರಾತ್ರಿ ಶೋಭನದ ಕೋಣೆ ಬಾಗ್ಲಲ್ಲಿ ನಿಮ್ ಬೀಬಿ ಪರಿಚಯ ಮಾಡಿಸ್ಕೊಡದೆ ಹೋದ್ರೆ ನಾನಂತೂ ಒಳಗ್ ಬಿಡಲ್ಲ. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಇಮಾಮ್ ಭಯ್ಯ, ದೇವನ್ ಇಮಾಮ್ ಭಯ್ಯ. ಓಹೋ, ಸಲಾಂ ಸಿದ್ರಾಮ್ ಭಯ್ಯ. ಏನ್ ಈ ಕಡೆಗೆ? ನಿಮ್ಮನ್ನೇ ನೋಡೋಣ ಅಂತ ಬಂದೆ. ಓಹೋ, ನಿನ್ನೆಯಿಂದ ಈ ಕೈ ನೋಯ್ತಾ ಇದೆ, ಅದಕ್ಕೆ ತಮ್ಮನ್ನು ಹುಡುಕೊಂಡ್ ಬಂದೆ. ಎಲ್ಲಿ ಕೈ ಕೊಡಿ. ನನ್ ಜೊತೆಗ್ ಮನೆಗ್ ಬನ್ನಿ. ಒಂದ್ ತೈಲ ಕೊಡ್ತೀನಿ, 2 ದಿನ ಹಚ್ಚಿ ಎಲ್ಲ ಸರಿ ಹೋಗುತ್ತೆ. ಆಮೇಲೆ ನಿಮ್ಮ ಗಾವಟಿ ಶಾಲೆ ಹೇಗ್ ನಡೀತಾ ಇದೆ? ಎಲ್ಲಾ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ತಿದಾರೇನು? ಅವರವ್ರ ಬುದ್ಧಿಗೆ ಅವರವ್ರ ಸಿದ್ಧೆಗೆ ತಕ್ಕಂತೆ ಅಭ್ಯಾಸ ಮಾಡ್ತಾ ಇದ್ದಾರೆ. ಅಂದ್ರೆ ಹೆಸರಲ್ಲಿರೋ ಎಲ್ಲಾ ತಾವರಿಗಳು ಅಂದವಾಗೇ ಕಾಣಬಹುದು, ಆದ್ರೆ ದೇವರ ಪೂಜೆಗೆ ಕೆಲವೇ ಯೋಗ್ಯವಾಗುತ್ತೆ. ಅದೇ ತರ ಎಷ್ಟೇ ವಿದ್ಯಾರ್ಥಿಗಳಿದ್ರು ಕೆಲವರಿಗೆ ವಿದ್ಯೆ ಹತ್ತುತ್ತೆ, ಕೆಲವರಿಗೆ ಹತ್ತೋದಿಲ್ಲ. ಬನ್ನಿ. ಇದುವರೆಗೆ ನೀವೆಲ್ಲ ಶ್ರೀರಾಮನ ಜನನದ ಬಗ್ಗೆ ಕೇಳಿದ್ರಿ. ಈಗ ಸೀತೆಯ ಜನನದ ಬಗ್ಗೆ ಹೇಳ್ತೇನೆ. ಜನಕ ಮಹಾರಾಜ ಭೂಮಿಯಲ್ಲಿ ಸಿಕ್ಕಿದ ಮಗುವಿಗೆ ಬೇರೆ ಯಾವುದಾದ್ರೂ ಹೆಸರು ಇಡಬಹುದಿತ್ತಲ್ಲ, ಸೀತಾ ಅಂತಾನೆ ಯಾಕೆ ಹೆಸರಿಟ್ರು ಅಂದ್ರೆ, ಸೀತೆ ಎಲ್ಲಿ ಸಿಕ್ಕಿಲ್ಲು? ಭೂಮಿಯಲ್ಲಿ. ಭೂಮಿಯಲ್ಲಿ ಹೇಗೆ ಸಿಕ್ಕಿಲ್ಲು? ಅವರು ನೇಗಿಲಿನಿಂದ ಉಳುಮೆ ಮಾಡುವಾಗ. ನೇಗಿಲಿಗೆ ಹೇಗೆ ಸಿಕ್ಕಿತು? ನೇಗಿಲಿಗೆ ಇರೋ ಕುಳದಿಂದ. ಆ ಕುಳಕ್ಕೆ ಸಂಸ್ಕೃತದಲ್ಲಿ ಸೀತಾ ಅಂತ ಹೆಸರು.
ನೇಗಿಲಿನ ಕುಳಕ್ಕೆ ಆ ಮಗು ಸಿಕ್ಕಿರುವುದರಿಂದ ಆ ಮಗುವಿಗೆ ಸೀತಾ ಅಂತ ಹೆಸರಿಟ್ರು. ಆ ಕಾಲದಲ್ಲಿ ತಂದೆಯ ಹೆಸರು ಅಥವಾ ಊರಿನ ಹೆಸರು ಇಂಥದ್ದೇ ಇಡ್ತಿದ್ರು. ಜನಕನ ಮಗಳು ಜಾನಕಿ. ವಿದೇಹವೆಂಬ ದೇಶದಲ್ಲಿ ಸಿಕ್ಕಿರೋದರಿಂದ ವೈದೇಹಿ. ಪಾಂಡುರಾಜನ ಮಕ್ಕಳು ಪಾಂಡವರು, ಧೃತರಾಷ್ಟ್ರನ ಮಕ್ಕಳು ಧರ್ತರಾಷ್ಟ್ರರು. ಈ ರೀತಿಯಲ್ಲಿ ಜನಕ ಮಹಾರಾಜನಿಗೆ ಸೀತಾದೇವಿ ಮಗಳಾದಳು. ಇನ್ನು ಈ ಸೀತಾದೇವಿ ಯಾರು ಅನ್ನೋದನ್ನ ನಾಳೆಯ ದಿನ ವಿವರವಾಗಿ ಹೇಳ್ತೇನೆ. ಜಯಮಂಗಲಂ ಜಯ ಪಾರ್ವತಿ ಶಿವ ಹರ ಮಹಾದೇವ. ತಗೋ, ಈ ಚೂರ್ಣನ ಆ ಎಣ್ಣೆ ಪಾತ್ರೆಗೆ ಹಾಕು. ತಗೋ, ಈ ಸೊಪ್ಪಿನ ರಸನೂ ಅದಕ್ಕೆ ಹಾಕು. ಮತ್ತೆ ಈ ಎಣ್ಣೆ ರಸ ಅದನ್ನು ಹಾಕು. ತಗೋ, ಈ ಬೇರ್ನ ಅದಕ್ಕೆ ಹಾಕು. ತಗೋ, ಇದನ್ನು ಹಾಕು. ಈ ಕಷಾಯ ಕುದ್ದಿದ್ದು ಸಾಕ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತು ಕುದೀಲಿ, ಆಮೇಲೆ ಇಳಿಸು. ಇಮಾಮ್ ಸಾಹೇಬ್ರೆ, ಇಮಾಮ್ ಸಾಹೇಬ್ರೆ, ಬಂದೆ. ವಾಲೇಕುಂ ಸಲಾಂ. ನಮಸ್ಕಾರ ಭಯ್ಯ. ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಏನ್ ರಜಾಕ್ ಭಯ್ಯ, ಹೇಗಿದೆ ಹೊಟ್ಟೆ ನೋವು ಬೇದಿ? ಮೊದಲೆಲ್ಲ 4-5 ಬಾರಿ ಹೋಗ್ತಾ ಇದ್ದೆ, ಈಗ ವಾಸಿ ಆಗಿದೆ. ಆದರೂ ಅದು ಕಡಿಮೆ ಆಗುತ್ತೆ. ಈ ಕಷಾಯ ತಗೊಳ್ಳಿ. ಆಯ್ತು. ಇದನ್ನ ಬೆಳಗ್ಗೆ ಮಧ್ಯಾಹ್ನ ತಗೊಳ್ಳಿ. ಆಮೇಲೆ ಈ ಗುಳಿಗೆ ತಗೊಳ್ಳಿ. ಇದನ್ನ ರಾತ್ರಿ ತಗೊಳ್ಳಿ. ಖಾರ ಕಮ್ಮಿ ತಗೋತಿದ್ದೀರಿ ತಾನೆ? ಕಮ್ಮಿ ಮಾಡಿದ್ದೀನಿ. ಆಯ್ತು, ಹೋಗ್ಬಿಟ್ಟು ಬನ್ನಿ. ಬನ್ನಿ ಬನ್ನಿ ರಾಮಯ್ಯನವರೇ, ಕುತ್ಕೊಳ್ಳಿ. ಹೇಗಿದೆ ಅರೆತಲೆ ನೋವು? ಈಗ ಎಷ್ಟೋ ಕಡಿಮೆ ಆಗಿದೆ. ನಾನು ಕೊಟ್ಟಿರೋ ತೈಲ ನಿಮ್ಮ ಹತ್ರ ಇರ್ಬೇಕಲ್ವಾ? ಇವತ್ತಿಗೆ ಮಾತ್ರ ಉಳಿದಿದೆ. ಹೌದಾ? ಈ ಎಣ್ಣೆ ತಗೊಳ್ಳಿ. ಇದನ್ನ ತಲೆಗೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿ, ಎಲ್ಲ ಸರಿ ಹೋಗುತ್ತೆ.
ಸರಿ ಭಯ್ಯ, ನಾನು ಬರ್ತೀನಿ. ಆಯ್ತು. ಬನ್ನಿ ಶಿವರುದ್ರಪ್ಪನವ್ರೆ. ಓಹೋ, ಹೇಗಿದೆ ಮೊಣಕಾಲು ನೋವು? ಸ್ವಲ್ಪ ವಾಸಿಯಾಗಿದೆ, ಆದರೂ ಕೂತ್ಕೊಳ್ಳೋಕ್ಕೆ ಹೇಳೋದಕ್ಕೆ ಸ್ವಲ್ಪ ಕಷ್ಟವಾಗ್ತಾ ಇದೆ. ನೀವು ವಾಯು ಪದಾರ್ಥ ತಿನ್ನೋದು ಕಡಿಮೆ ಮಾಡಬೇಕು. ತಗೊಳ್ಳಿ, ಈ ತೈಲನ ದಿನಕ್ಕೆ 2 ಸಲ ಹಚ್ಚಿ ಚೆನ್ನಾಗಿ ನೀವು ಕೋತಾ ಇರಬೇಕು. ವೈದ್ಯ ಔಷಧಿ ಕೊಡ್ತಾನೆ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಆಯ್ತು, ಬರ್ತೀನಿ. ಜಗವ ಸುತ್ತಿರುವುದು ನಿನ್ನಯ ಮಾಯೆ, ನಿನ್ನ ಸುತ್ತಿರುವುದು ಯಮನೋ ಕನ್ನಡಿಯೋ ಲಡಗಿದಂಗಯ್ಯ, ಕನ್ನಡಿಯೋ ಲಡಗಿದಂಗಯ್ಯ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆಯಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆಯಲ್ಲ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಫಕೀರ ಜಂಗಮರೊಂದೇ ಎಂದೇ, ಕುರಾನು ಪುರಾಣ ಒಂದೇ ಎಂದೇ. ಫಕೀರ ಜಂಗಮರೊಂದೇ ಎಂದೇ, ಕುರಾನು ಪುರಾಣ ಒಂದೇ ಎಂದೇ. ನಮಾಜು ನಮನಗಳೊಂದು ಮಾಡಿದೆ, ಮಸೀದು ಮಂದಿರ ಬೆರೆಸಿ ತೋರಿದೆ. ಮಸೀದು ಮಂದಿರ ಬೆರೆಸಿ ತೋರಿದೆ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಖಾದಿರಲಿಂಗನ ವರ ಸಂಜಾತ, ಗೋವಿಂದರ ಕರ ಸಂಜಾತ. ಖಾದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ಕರ ಸಂಜಾತ. ಶಾಪಾನುಗ್ರಹ ಶಕ್ತಿ ಸಮರ್ಥ, ಶಿಶುನಾಳಿನ ಶ್ರೀ ಶರೀಫ ಸಂತ. ಶಿಶುನಾಳಿನ ಶ್ರೀ ಶರೀಫ ಸಂತ.